ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಾಂಗ್ರೆಸ್ ಪರ ಬಿಜೆಪಿ ಮತ್ತು ಜೆಡಿಎಸ್ ಅಡ್ಡ ಮತದಾನ, ಕೈನ ಸಕ್ಸಸ್ ಸೀಕ್ರೆಟ್ ಔಟ್. ಏನಿದು ಕಾಂಗ್ರೆಸ್ನ ಸಕ್ಸಸ್ ಸೀಕ್ರೆಟ್ ಆಗಿತ್ತು? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಒಂದು ಕಡೆ ದೇಶದಾದ್ಯಂತ ಮೋದಿಯ ಅಭಿವೃದ್ಧಿ ಕಾರ್ಯ, ಮೋದಿಯ ದೊಡ್ಡ ದೊಡ್ಡ ಪ್ಲ್ಯಾನ್ಗಳು ಇವೆಲ್ಲಕ್ಕೆ ಮನಸೋತು ವಿರೋಧ ಪಕ್ಷಗಳ ಎಂಪಿಗಳು ಅಂದರೆ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಇಡೀ ಪಕ್ಷವೇ ಇದೀಗ 2/3 ಮೆಜಾರಿಟಿಯೊಂದಿಗೆ ಈ ಪಕ್ಷಾಂತರ ನಿಷೇಧ ಉಲ್ಲಂಘನಾ ಕಾಯ್ದೆಯನ್ನು ಮೀರಿ ಇದೀಗ ಬಿಜೆಪಿಯತ್ತ ಅನೇಕ ವಿರೋಧ ಪಕ್ಷಗಳು ಪಕ್ಷವನ್ನು ಒಡ್ಕೊಂಡು ಬಿಜೆಪಿಯತ್ತ ಮುಖ ಮಾಡ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ. ನೈತಿಕ ಅಂದರೆ ಸೈದ್ಧಾಂತಿಕ ವಿರೋಧಿಯಾಗಿರುವಂಥ ಕಾಂಗ್ರೆಸ್ ಪರವಾಗಿ ಇದೀಗ ಬಿಜೆಪಿ ಅಡ್ಡ ಮತದಾನವನ್ನು ಮಾಡಿದೆ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪರೋಕ್ಷವಾಗಿ ಅಲ್ಲದೆ ನೇರವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಅಡ್ಡ ಮತಗಳು ಹೆಲ್ಪ್ ಆಗಿದೆ ಅನ್ನೋದು ಇದೀಗ ಔಟ್ ಆಗಿದೆ. ಬರೋಬ್ಬರಿ 11 ಎಕ್ಸ್ಟ್ರಾ ಮತಗಳನ್ನು ಪಡ್ಕೊಂಡಿರುವಂಥ ಕಾಂಗ್ರೆಸ್ ಇದೀಗ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯಾಗಿರುವಂಥ ವಿನಯ್ ಕಾರ್ತಿಕ್ ಅವರು 5ನೇ ಅಭ್ಯರ್ಥಿಯಾಗಿ ಅತ್ಯಂತ ಹೆಚ್ಚು ಮತಗಳನ್ನು ಪಡ್ಕೊಂಡು 32 ಮತಗಳೊಂದಿಗೆ ಜಯಬೇರಿಯನ್ನು ಬಾರಿಸಿದೀಗ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ಗೆಲುವನ್ನು ತಂದು ಕೊಟ್ಟಿದ್ದಾರೆ. ವಿನಯ್ ಕಾರ್ತಿಕ್ ಅಥವಾ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲದ್ರೂ ಹೇಗೆ ಅನ್ನೋದಕ್ಕಿಂತ ಇಲ್ಲಿ ಮುಖ್ಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಅಡ್ಡ ಮತದಾನ ಇಡೀ ದೇಶದಾದ್ಯಂತ ಸದ್ದನ್ನು ಮಾಡ್ತಿದೆ ಮತ್ತು ಒಂದು ಹಂತಕ್ಕೆ ಬಿಜೆಪಿಯ ಕೇಂದ್ರ ಬಿಜೆಪಿಗೆ ಒಂದು ಹಂತಕ್ಕೆ ಮುಜುಗರ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ವಿಷಯಗಳು ನಾವು ನೋಡಲೇಬೇಕಾಗತ್ತೆ. ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಅಂದರೆ ವಿನಯ್ ಕಾರ್ತಿಕ್ ಅವರಿಗೆ ಕಾಂಗ್ರೆಸ್ನ 15 MLAಗಳು ಮತ ಹಾಕಬೇಕು ಎನ್ನುವಂಥ ಒಂದು ಆರ್ಡರ್ ಇತ್ತು. ಜೊತೆಗೆ ಯಾರ್ಯಾರು ಮತ ಹಾಕಬೇಕು ಎನ್ನುವಂಥ ನೇಮ್ ಕೂಡ ಅಲೋಕೇಟ್ ಆಗಿತ್ತು. ಆದರೆ ಬರಬೇಕಾದಂಥ 15 ಮತಗಳ ಜೊತೆಗೆ ಪಕ್ಷೇತರರು 3 ಜನ, ಜೊತೆಗೆ ಬಿಜೆಪಿ ಉಚ್ಚಾಟಿತರು 2 ಜನ, ಎಲ್ಲವೂ ಸೇರಿ 21 ಮತ ಆಗ್ತಾ ಇತ್ತು. ಆದರೆ ವಿನಯ್ ಕಾರ್ತಿಕ್ ಅವರಿಗೆ ಸರಿಯಾಗಿ 11 ಎಕ್ಸ್ಟ್ರಾ ಮತಗಳು ಬಂದು ಟೋಟಲಿ 32 ಮತಗಳು ಬಂದು, ಹೀಗಾಗಿ ಮೊದಲ ಹಂತಕ್ಕೆ ಬಿಜೆಪಿಯಿಂದ 7 MLAಗಳು ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ್ರು. ಜೆಡಿಎಸ್ನಿಂದ 4 ಜನ MLAಗಳು ಕಾಂಗ್ರೆಸ್ ಪರ ಅಡ್ಡ ಮತದಾನ ಮಾಡಿದ್ರು ಅನ್ನುವಂಥ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದರೆ 18ನೇ ತಾರೀಕು 5 ಗಂಟೆ ಸುಮಾರಿಗೆ ದೊಡ್ಡದಾಗಿ ಹರಿದಾಡ್ತು. ಅದಾದ ನಂತರ ಇಲ್ಲ, ಬಿಜೆಪಿ ಒಪ್ಕೊಂಡ್ರು, ನಮ್ಮ ಕಡೆಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ, 3-4 MLAಗಳು ಅಡ್ಡ ಮತದಾನ ಮಾಡಿರುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತನ್ನು ಆರೋಸಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಒಪ್ಕೊಂಡ್ರು. ಈ ಕಡೆ ಜೆಡಿಎಸ್ನವರು ಕೂಡ ನಮ್ಮ ಕಡೆಯಿಂದಲೂ ಕೂಡ ಅಡ್ಡ ಮತದಾನ ಆಗಿದೆ, ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಂಡ್ರು, ಹಣ ತೋಳ್ಬಲ್ಲ ಮತ್ತು ಅನುದಾನದ ಆಧಾರಕ್ಕಾಗಿ ನಮ್ಮ MLAಗಳು ಕೂಡ ಮಾರಿಕೊಂಡ್ರು ಎನ್ನುವಂಥ ಮಾತಿನ ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳು ಕೂಡ ತೇಲಿ ಬಂದವು. ಅದರಲ್ಲಿ ಮುಖ್ಯವಾಗಿ ಕೆಲವೊಬ್ಬರ ಮೇಲೆ ಕೇಸ್ ಇರುತ್ತಲ್ಲ, ಕೆಲವೊಬ್ಬರ ಮೇಲೆ ಕೆಲವೊಂದು ತನಿಖೆ ಆಗುವಂಥ ಸಂದರ್ಭದಲ್ಲಿರುತ್ತಲ್ಲ, ಅಂಥವರನ್ನೇ ಟಾರ್ಗೆಟ್ ಮಾಡಿ ಕಾಂಗ್ರೆಸ್ನವರು ಅವರ ಮುಖಾಂತರ ಅಡ್ಡ ಮತದಾನ ಹಾಕಿಸ್ಕೊಂಡು ಮುಂದೆ ಕ್ಷೇತ್ರಕ್ಕೆ ಅನುದಾನ, ಮುಂದೆ ಕಾಂಗ್ರೆಸ್ ಅವಧಿಯಲ್ಲಿ 2028 ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಕೊಡೋದಾಗಿರ್ಬೋದು, ಜೊತೆಗೆ ಅವರ ಮೇಲಿರೋ ಕೇಸನ್ನು ಕೂಡ ವಾಪಸ್ ತೆಗೆದುಕೊಳ್ಳುವಂಥ ಹಂತಕ್ಕೆ ನಾವು ನಿಮ್ಮ ಜೊತೆ ಹೆಲ್ಪ್ ಮಾಡ್ತೀವಿ ಅನ್ನುವಂಥ ಆಧಾರದಲ್ಲಿ ಅಂಥ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಬಂದು, ಅದರಲ್ಲಿ ಮುಖ್ಯವಾಗಿ ಚಂದ್ರು ಲಮಾಣಿ ಸಿರಹಟ್ಟಿ MLA ಅವರು ಪಾಪ ಅವರು ಕೆಲವೊಂದು ದಿನಗಳ ಹಿಂದೆ ಸ್ವಲ್ಪ ಹಣ ಪಡೆಯುವಾಗ ಸ್ವಲ್ಪ ಕೇಸ್ ಆಗಿತ್ತು, ಅವರ ಹೆಸರು ಕೂಡ ತೇಲಿ ಬಂತು. ಜೊತೆಗೆ ಬೈರತಿ ಬಸವರಾಜ್ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದಂಥವರು, ಅದಾದ ನಂತರ ಬಿಜೆಪಿಗೆ ಆಪರೇಷನ್ ಕಮಲ ಮುಖಾಂತರ ಬಂದಂಥವರು, ಅವರ ಹೆಸರು ಕೂಡ ಕೇಳಿಬಂತು. ಯಾಕಂದರೆ ಅವ್ರ ಮೇಲೆ ಬಿಕ್ಲು ಶಿವ ಅವರ ಕೊಲೆಯ ಕೇಸ್ನ ಒಂದು ಆರೋಪ ಕೂಡ ಇತ್ತು. HK ಸುರೇಶ್ ಬೇಲೂರಿನ MLA, ಇವರು ಕೂಡ ಬಿಜೆಪಿಯವರು. ಆದರೆ ಕೆಲವೊಂದು ಕಾರಣಕ್ಕಾಗಿ ಇವರು ಯಾವುದೋ ಒಂದು ಸಮಾರಂಭದಲ್ಲಿ ಭಾವಿ ಮುಖ್ಯಮಂತ್ರಿ ಎನ್ನುವಂಥ ಮಾತಾಡಿ DK ಶಿವಕುಮಾರನ್ನು ಹೊಗಳಿದ್ರು, ಅವರನ್ನು ಕೂಡ ಇಲ್ಲಿ ಲಿಸ್ಟಿಗೆ ಕರ್ಕೊಬರ್ದಾಯಿತು. ಉದಯ್ ಗರುಡಾಚಾರ್ ಅವರು ಚಿಕ್ಕಪೇಟೆ MLA, ಅವರು ಬಿಸ್ನೆಸ್ ಮ್ಯಾನ್ ಆದ ಕಾರಣಕ್ಕಾಗಿ DK ಶಿವಕುಮಾರ್ ಕೂಡ ಬಿಸ್ನೆಸ್ ಮ್ಯಾನ್, ಹೀಗಾಗಿ ಅವ್ರ ಜೊತೆ ಒಂದು ಹೊಂದಾಣಿಕೆ ಇದೆ ಅನ್ನುವಂಥ ಕಾರಣಕ್ಕೆ ಅವರ ಹೆಸರು ಕೂಡ ತೇಲಿ ಬಂತು. ಜನಾರ್ದನ್ ರೆಡ್ಡಿ ಅವರ ಹೆಸರು ಕೂಡ ತೇಲಿ ಬಂತು. ಯಾಕಂದರೆ ಅವರು ಮುಂದಿನ ದಿನಗಳಲ್ಲಿ ಗಂಗಾವತಿಯಿಂದ ಗೆದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಲ್ಲಿ ತಮ್ಮನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಬಳ್ಳಾರಿ ಹೆಸರು ಮಾಡಬೇಕಂತ ಉದ್ದೇಶದಿಂದ ಕಾಂಗ್ರೆಸ್ ಜೊತೆ ಮರ್ಜ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರದೊಂದಿಗೆ ಅವರು ಕೂಡ ಹೇಳಿ ಬಂತು. ಇನ್ನು ಶ್ರೀವತ್ಸ ಅವರು ಮೈಸೂರು ವಿಭಾಗದ KR ನಗರದ MLA, ಅವರ ಮತ ಅಸಿಂಧು ಎನ್ನುವಂಥ ಹೆಸರಲ್ಲಿ ತೇಲಿ ಬಂತು. ಜೊತೆಗೆ RSSನವರು ಕೂಡ ಕಾಂಗ್ರೆಸ್ಗೆ ಹೆಲ್ಪ್ ಮಾಡ್ತಿರುವಂಥ ಒಂದು ಹಂತಕ್ಕೆ ಮಾತು ತೇಲಿ ಬಂತು. ಇನ್ನು ದಿನಕರ್ ಶೆಟ್ಟಿ ಕುಮಟಾ ಮತ್ತು ಹೊನ್ನಾವರದ ಕ್ಷೇತ್ರದ MLA, ಅವ್ರ ಮೇಲೆ ಕೂಡ ಆರೋಪ ಕೇಳಿ ಬಂದಾಗ ಅವರು ಅದನ್ನು ತಿರುಗಿಸಿ
ಚಂದ್ರಲಮಾಣಿ ಮತ್ತು ಬೈರತಿ ಬಸವರಾಜ್ ಮೇಲೆ ಕೇಸ್ ಇದೆ. ಹಾಗಾಗಿ ಅವರನ್ನು ನೀವು ಟ್ಯಾಪ್ ಮಾಡಿರ್ಬೋದು, ಅವರನ್ನು ಕಾಂಟ್ಯಾಕ್ಟ್ ಮಾಡಿರ್ಬೋದು, ಹಾಗೆ ಅವರನ್ನು ಚೆಕ್ ಮಾಡಿ ಅನ್ನುವಂಥ ಪ್ರತ್ಯಾರೋಪವನ್ನು ಕೂಡ ಮಾಡಿದ್ರು. ಇನ್ನು HD ಮಂಜುನಾಥ್ ಹನೂರು MLA ಇವರು ಕೂಡ ಕೆಲವೊಂದು ಅನುದಾನದ ಹೆಸರಿನಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿರ್ಬೋದು ಅಥವಾ ಅವರಿಗೆ ಕ್ರಾಸ್ ವೋಟ್ ಹಾಕಿರ್ಬೋದು ಎನ್ನುವಂಥ ಮಾತು. ಕರೆಮ್ಮ ನಾಯಕ್ ಇವರು ಕೂಡ ಅನುದಾನದ ಹೆಸರಿನಲ್ಲಿ ಅಡ್ಡ ಮತದಾನ ಮಾಡಿರ್ಬೋದು ಎನ್ನುವಂಥ ಒಂದು ಆರೋಪ. GT ದೇವೇಗೌಡ ಅಫ್ಕೋರ್ಸ್ ಕುಮಾರಸ್ವಾಮಿ ಮತ್ತು ಅವರ ವಿರುದ್ಧ ಅಜಗಜಾಂತರ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದಾರೆ, DK ಶಿವಕುಮಾರ್ ಅಂತ ಕೂಡ ಪಂಚಪ್ರಾಣ, ಹಾಗಾಗಿ ಕಾಂಗ್ರೆಸ್ಗೆ ಅಡ್ಡ ಮತದಾನ. ಇನ್ನು ಯತ್ನಾಳ್ BJPಗೆ ಹಾಕಬೇಕು, ತಾನು ಹಾಕ್ತೇನೆ ಅನ್ನುವಂಥ ಪತ್ರವನ್ನು ನಿತಿನ್ ಅಭಿನವರಿಗೆ ಬರೆದ್ರು ಕೂಡ BJPಯ ರಾಜ್ಯಾಧ್ಯಕ್ಷ ಮತ್ತು ಆರೋಶಕರು ಇಲ್ಲ, ನಮಗೆ ಈ ಮತ ಸಾಕು, ನೀವು ನಮ್ಮ NDA ಅಭ್ಯರ್ಥಿಯಾಗಿರುವಂಥ ಗೋವಿಂದರಾಜು ಅಂದರೆ JDSನ ಗೋವಿಂದರಾಜ್ ಅವರಿಗೆ ಮತ ಹಾಕಬೇಕು ಅನ್ನುವಂಥ ಒಂದು ಮಾತು. ಜೊತೆಗೆ ಚುನಾವಣೆ ನಡೆಯುವ ಹಂತದಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ತಾನು ಯಾರಿಗೆ ಮತ ಹಾಕಬೇಕು ಎನ್ನುವಂಥ ಮಾತನ್ನು ಕೇಳಿದಾಗ ಅಲ್ಲಿದ್ದಂಥ ವಿಜಯೇಂದ್ರವರು ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಎನ್ನುವಂಥ ಒಂದು ಸಂದರ್ಭ. ಹೀಗಾಗಿ 10-12 ಹೆಸರುಗಳು ತೇಲಿ ಬಂದವು. ಆದರೆ ಮೇಲ್ನೋಟಕ್ಕೆ ಇವರು ಯಾರೂ ಕೂಡ ಅಡ್ಡ ಮತದಾನ ಮಾಡಿದಂಥ ಸಂಭವವಿಲ್ಲ. ನಾನು BJP ಪರವಾಗಿ ಹೇಳ್ತಾ ಇದ್ದೇನೆ. JDSನವರು ಹಾಕಿರ್ಬೋದು, ಕರೆಮ್ಮ ನಾಯಕ್ ಆಗಿರ್ಬೋದು, ಅವರಿರ್ಬೋದು, ಅದು ಬೇರೆ ವಿಷಯ. ಯಾಕಂದರೆ ಒಂದು ಹಂತಕ್ಕೆ ಒಂದು ವೇಳೆ BJPಯಿಂದ 3 ಜನ ಅಡ್ಡ ಮತದಾನ ಮಾಡಿದರೆ ಬರೋಬ್ಬರಿ 8 ಜನ JDSನಿಂದ ಅಡ್ಡ ಮತದಾನ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಅಡ್ಡ ಮತದಾನ ಮಾಡಿದಂಥ MLAಗಳು ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಕರೆದಂಥ ಮೀಟಿಂಗ್ಗೆ ಹಾಜರಾಗಿದ್ದರು. ಆದರೆ ಅಲ್ಲಿದ್ದಂಥ MLAಗಳ ಅಡ್ಡ ಮತದಾನ ಮಾಡಿ ಬಂದಂಥ MLAಗಳ ಮುಖಭಾವವನ್ನು ನೋಡಿದಂಥ ಕುಮಾರಸ್ವಾಮಿ ಅವರು ಕರೆಮ್ಮ ನಾಯಕ್ ಅವರು ಕೂತಿದ್ದ ವೇಳೆಗೆ ಅವ್ರ ಜೊತೆ ಹೋಗಿ, ಏನು ಸಿಸ್ಟರ್ ನೀವು ಯಾಕೆ ಇಷ್ಟು ಡಲ್ ಆಗಿದ್ದೀರಿ ಅನ್ನುವಂಥ ಮಾತನ್ನು ಕೇಳಿದಾಗ ಗಲಿಬಿಲಿಗೊಂಡಂಥ ಕರೆಮ್ಮ ನಾಯಕ್ ಅವರು, ಇಲ್ಲ ನಾನೇನು ಡಲ್ ಆಗಿಲ್ಲ ಅಣ್ಣ ಎನ್ನುವಂಥ ಮಾತನ್ನು ಹೇಳಿದ್ರು. ಇದರರ್ಥ ಕರೆಮ್ಮ ನಾಯಕ್ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥ ಒಂದು ಸಂಗತಿ ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಅವರಿಗೆ ತಿಳಿದಿದೆ. ಇದು ಒಂದು ಹಂತ. ಆದರೆ ನಾನು ಈಗ ಹೆಸರು ಹೇಳಿದ್ನಲ್ಲ, ಚಂದ್ರಲಮಾಣಿ, ಬೈರತಿ ಬಸವರಾಜ್, SK ಸುರೇಶ್, ಗೌಡಾಚಾರ್, ಜನಾರ್ದನ್ ರೆಡ್ಡಿ, ಶ್ರೀವತ್ಸ, ದಿನಕರ್ ಶೆಟ್ಟಿ, ಹೀಗೆ ಅನೇಕರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥ ಸದ್ದು ಸೋಷಿಯಲ್ ಮೀಡಿಯಾದಲ್ಲಿ ತೇಲಿ ಬಂತು. ಆದರೆ ಒಂದು ಹಂತಕ್ಕೆ ಮತ್ತೊಂದು ವರದಿಯ ಪ್ರಕಾರ ಇವರು ಯಾರು ಕೂಡ ಅಡ್ಡ ಮತದಾನ ಮಾಡಿಲ್ಲ. ನಿಜವಾಗಿಯೂ 11 ಜನ ಅಡ್ಡ ಮತದಾನ ಮಾಡಿದ್ರಲ್ಲ, ಅವರ ಪರವಾಗಿ ಅವರನ್ನು ಬಚಾವ್ ಮಾಡೋ ಸಲುವಾಗಿ ಕಾಂಗ್ರೆಸ್ ಬೇರೆ 11 ಜನರ ಅದಕ್ಕಿಂತ ಹೆಚ್ಚು ಜನರ ಒಂದು ಹೆಸರನ್ನು ತೇಲಿ ಬಿಡ್ತು. ಇದಕ್ಕೆ ಮುಖ್ಯವಾದ ಕಾರಣ ಆ್ಯಕ್ಚುಲಿ ನಿಜವಾಗಿಯೂ ಕೂಡ ಅಡ್ಡ ಮತದಾನ ಮಾಡಿದ್ರಲ್ಲ, ಅವರನ್ನು ಬಚಾವ್ ಮಾಡೋ ಸಲುವಾಗಿ ಮೊದಲ ಹಂತದಲ್ಲಿ ಮಾತುಕತೆ ನಡೆಯುವಾಗ ಅವ್ರು ಹೇಳಿದಿಷ್ಟೇ, ನಾವು ನಿಮಗೆ ಅಡ್ಡ ಮತದಾನ ಮಾಡ್ತೇವೆ, ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ನಿಮ್ಮ ಪರವಾಗಿ ಮತ ಹಾಕ್ತೇವೆ ಅನ್ನುವಂಥ ವಿಷಯ ನಮ್ಮ ಪಕ್ಷದವರಿಗೆ ಗೊತ್ತಾಗಬಾರ್ದು. ಅಂದರೆ ನೀವು ಮತದಾನ ಮುಗಿದ ಕೂಡಲೇ, ರಿಸಲ್ಟ್ ಬಂದ ಕೂಡಲೇ ಬೇರೆಯವರ ಹೆಸರನ್ನು ತೇಲಿ ಬಿಡಬೇಕು. ಯಾರ ಹೆಸರು ತೇಲಿ ಬಿಡಬೇಕಂದ್ರೆ, ಕೆಲವೊಂದು ನಮ್ಮ ವ್ಯಕ್ತಿಗಳ ವಿರುದ್ಧ ಕೇಸ್ ಇದೆ, ನಮ್ಮ ವ್ಯಕ್ತಿಗಳು ಆರೋಪದಿಂದ ಹೊಂದಿದ್ದಾರೆ, ಅಂಥವ್ರ ಹೆಸರು ತೇಲಿ ಬಿಟ್ಟರೆ ಹೊಂದಾಣಿಕೆಗಾಗಿ ಆರೋಪ ಮುಕ್ತಗೊಳಿಸುವ ಸಲುವಾಗಿ, ಆರೋಪದಿಂದ ಮುಕ್ತ ಆಗಲಿಕ್ಕೆ ಅವರು ಮತ ಹಾಕಿರ್ಬೋದು ಎನ್ನುವಂಥ ದೃಢ ಸಂಕಲ್ಪ, ದೃಢ ನಿರ್ಧಾರ, ದೃಢ ಸುದ್ದಿ ಸೋಷಿಯಲ್ ಮೀಡಿಯಾದ ಹರಿದಾಡುತ್ತೆ ಮತ್ತು ಪಕ್ಷಕ್ಕೂ ಕೂಡ ಮನವರಿಕೆ ಆಗುತ್ತೆ. ಯಾವುದೇ ಪಕ್ಷ ಏನೇ ಕಮಿಟಿ ಮಾಡಿ ಒಂದು ಸತ್ಯ ಸಂಶೋಧನಾ ಸಮಿತಿಯನ್ನು ಮಾಡಿದ್ರು ಕೂಡ ಇದು ಗೌಪ್ಯ ಮತದಾನ ಆಗಿರೋ ಕಾರಣಕ್ಕಾಗಿ ನಮ್ಮ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಡ್ಡ ಮತದಾನ ಹಾಕಿದ ನಂತರ ನಮ್ಮ ಹೆಸರು ಗೊತ್ತಾಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಕಂಡೀಷನ್ ಹಾಕಿದ ನಂತರವಷ್ಟೇ ಕಾಂಗ್ರೆಸ್ನವರು ಒಪ್ಕೊಂಡ್ರು. ಜೊತೆಗೆ ಅಡ್ಡ ಮತದಾನ ಆದ ನಂತರ ಕಾಂಗ್ರೆಸ್ನವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಎಲ್ಲರೂ ಕೂಡ ಬೇರೆ ಹೆಸರನ್ನ ತೇಲಿ ಬಿಟ್ಟರು ಎನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ಈ 11 ಜನ ಯಾರು ಅಡ್ಡ ಮತದಾನ ಮಾಡಿದ್ರಲ್ಲ, ಅವ್ರು ಯಾರು ಕೂಡ ಅವ್ರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡ್ತಿಲ್ಲ. ಬದಲಾಗಿ ಇವರನ್ನ ಬಚಾವ್ ಮಾಡೋ ಸಲುವಾಗಿ, ಯಾರು ನಿಜವಾಗಿಯೂ ಕೂಡ ಅಡ್ಡ ಮತದಾನ ಮಾಡಿದ್ರಲ್ಲ ಅವರನ್ನ ಬಚಾವ್ ಮಾಡೋ ಸಲುವಾಗಿ ಬೇರೆ 11-12 ಜನ ಹೆಸರನ್ನ ತೇಲಿ ಬಿಟ್ಟಿದ್ದಾರೆ ಅನ್ನುವಂಥ ಮಾತು ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ಇದರ ಮುಂದುವರೆದ ಭಾಗ ಮತ್ತೊಂದು ಸತ್ಯ ಹೇಳ್ತೇವೆ. ವಿನಯ್ ಕಾರ್ತಿಕ್ ಅವರಿಗೆ ಬರೋಬ್ಬರಿ 34 ಮತ ಬರಬೇಕೆನ್ನುವಂಥ ಲೆಕ್ಕಾಚಾರ DK ಶಿವಕುಮಾರ್ ಅವರದಿತ್ತು. ಅಂದರೆ 136 + 140 MLAಗಳಿತ್ತಲ್ಲ, ಅಂದರೆ 136 ಸೀಟು ಕಾಂಗ್ರೆಸ್ನಿತ್ತು. 4 ಜನ MLAಗಳಿಗೆ 30 MLAಗಳನ್ನ ಅಲೋಕೇಟ್ ಮಾಡಿದ್ರು. ಅಂದರೆ 120 ಆಯಿತು. ಇನ್ನುಳಿದ 15 MLAಗಳ ಹೆಸರನ್ನು ಕೂಡ ವಿನಯ್ ಕಾರ್ತಿಕ್ ಅವರಿಗೆ ಮತ ಹಾಕಬೇಕೆನ್ನುವಂಥ ಕಾರಣಕ್ಕಾಗಿ ಅಲೋಕೇಟ್ ಮಾಡಲಾಗಿತ್ತು. ಅದಾದ ನಂತರ DK ಶಿವಕುಮಾರ್ ಅವರ ಪ್ಲ್ಯಾನ್ ಹೇಗಿತ್ತಂದರೆ
15 ಜನರನ್ನ ಬಿಟ್ಟು ಮತ್ತು 11ರಿಂದ 13 ಜನರ ಮತಗಳನ್ನ ಅಡ್ಡ ಮತದಾನ ಹಾಕಿಸುವಂಥ ಪ್ಲಾನ್ ಇತ್ತು. 11 ಜನ ಫಿಕ್ಸ್ ಆಗಿದ್ರು ಮತ್ತು ಇಬ್ಬರ ಮಾತುಕತೆಗೆ ಡಿ ಕೆ ಶಿವಕುಮಾರ್ ಹೋಗೋರಿದ್ರು. ಅಲ್ಲಿ ಮಾಧ್ಯಮದವರು ಇದ್ದ ಕಾರಣಕ್ಕಾಗಿ ಬೇರೆ ಒಂದು ಆಹಾರ ಇಲಾಖೆಯ ಮೀಟಿಂಗ್ ಅನ್ನು ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡಿದ್ರು. ಆ ಮೀಟಿಂಗ್ ಸಕ್ಸಸ್ ಆಗಿದ್ರೆ ಮತ್ತೆ 2 ಎಕ್ಸ್ಟ್ರಾ ಮತಗಳು ವಿನಯ್ ಕಾರ್ತಿಕ್ ಅವರಿಗೆ ಅಂದ್ರೆ ಬರೋಬ್ಬರಿ 34 ಮತಗಳು ಬರಬೇಕೆನ್ನುವಂತ ಒಂದು ದೃಢ ನಿರ್ಧಾರ, ದೃಢ ಆಪರೇಷನ್ ಡಿ ಕೆ ಶಿವಕುಮಾರ್ ಅವರದಿತ್ತು. ಇದರ ಅರ್ಥ ಇಷ್ಟೇ, ನಮ್ಮ ವಿರೋಧ ಹಾಕೊಂಡ್ರೆ ನಾವು ಮಕಾಡಿಯಾಗಿ ಮಲಗಿಸ್ತೇವೆ. ಜೊತೆಗೆ ಈ ನನ್ನ ಪರಿಷತ್ನ ಗೆಲುವು ನೋಡಿ, ಪರಿಷತ್ನಲ್ಲಿ ಗೆದ್ದಂಥವ್ರು ದೊಡ್ಡ ದೇಶ ಉದ್ಧಾರ ಮಾಡ್ತಾರೆ ಅನ್ನೋದಿಲ್ಲ, ಆದರೆ ಇದು ಇಬ್ಬರಿಗೆ ದೊಡ್ಡ ಸಂದೇಶವನ್ನು ಕೊಡಬೇಕಿತ್ತು. ಒಂದು, ಬಿಜೆಪಿ ಹೈಕಮಾಂಡ್ಗೆ ದೊಡ್ಡ ಸಂದೇಶ, ನಿಮ್ಮಲ್ಲಿ ಅಮಿತ್ ಶಾ ಇದ್ದಾರಲ್ಲ, ನಮ್ಮಲ್ಲಿ ನಾನು ಡಿ ಕೆ ಶಿವಕುಮಾರ್ ಇದ್ದೇನೆ ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ಏನಾದರೂ ಏನು ಬೇಕಾದರೂ ಮಾಡ್ತೇನೆ ಅಂತ ಒಂದು ದೃಢ ಸಂಕಲ್ಪ, ದೃಢ ಸಂದೇಶ ಕೊಡಬೇಕಿತ್ತು. ಎರಡನೇದಾಗಿ, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿದ ನಂತರ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಸಿದ್ದರಾಮಯ್ಯವ್ರಿಗೆ ಮಾಸ್ ಮುಖವಾಣಿ ಇದೆ, ಮಾಸ್ ಫೇಸ್ ಇದೆ ಅನ್ನುವಂಥ ಲೆಕ್ಕಾಚಾರ ಇತ್ತಲ್ಲ, ಅದನ್ನು ಸದ್ದನ್ನು ಕೆಳಗೆ ಮಾಡಲಿಕ್ಕೆ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನಾಗಿ ನಾನು ನಮ್ಮಲ್ಲಿ 15 MLAಗಳಿದ್ರು ಕೂಡ 34 MLAಗಳ ಅಥವಾ 31 MLAಗೆ ಅಥವಾ 32 MLAಗಳ ಸಪೋರ್ಟ್ನೊಂದಿಗೆ ಆ ಪಕ್ಷದವರ ಒಂದು ಸಪೋರ್ಟನ್ನು ಇಟ್ಕೊಂಡು ಅಡ್ಡ ಮತದಾನ ಮಾಡೋ ಮುಖಾಂತರ ನಾನು ಗೆಲ್ಲಿಸಿಕೊಂಡು ಬರ್ತೇನೆ ಅನ್ನುವಂಥ ಒಂದು ಸಂಕಲ್ಪ ಮಾಡಿ ಅದನ್ನು ಗೆಲ್ಲಿಸ್ಕೊಂಡು ಬಂದಿದ್ದಿಲ್ಲ, ಅದು ಇದೀಗ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಹಿನ್ನಡೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ದೊಡ್ಡ ಜಯ ಅಂತ ಹೇಳ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ರೆ 2 ಹಂತ, ಒಂದು ಖಾತೆ ಹಂಚಿಕೆಯಲ್ಲಿ ಗೊಂದಲ ಅದು ಶೂನ್ಯಕ್ಕೆ ಸಮಾನ ಅಂತ ಒಂದು ಸಂದರ್ಭದಲ್ಲಿ ಎಲ್ಲವನ್ನು ಗೊಂದಲ ಮಾಡಿಟ್ಕೊಂಡು, ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಸರಿ ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ರಿಜೈನ್ ಮಾಡಬೇಕಾಗತ್ತಾ, ಕಾಂಗ್ರೆಸ್ ಪಕ್ಷ ಬಿದ್ದು ಹೋಗುತ್ತಾ ಎನ್ನುವಂಥ ಸನ್ನಿವೇಶನ ಕ್ರಿಯೇಟ್ ಮಾಡಿ ಜನರಿಗೆ ತೋರಿಸಿ, ಒಂದು ಕಡೆ ಆಹಾರ ಖಾತೆಯನ್ನು ಮುನಿಯಪ್ಪ ಬೇಡ ಅಂತಾರೆ, ಬೆಂಗಳೂರು ಜಲಸಂಪನ್ಮೂಲ ಖಾತೆಯನ್ನು ರಾಮಲಿಂಗಾರೆಡ್ಡಿ ಬೇಡ ಅಂತಾರೆ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೃಷ್ಣ ಬೈರೇಗೌಡ ಬೇಡ ಅಂತಾರೆ, ಅಂತ ಒಂದು ಗೊಂದಲವನ್ನು ಸೃಷ್ಟಿಸಿ ಡಿ ಕೆ ಶಿವಕುಮಾರ್ ಮಾಡಿದ್ದೇನು, ಆಪರೇಷನ್ ಕಮಲ ಅಲ್ಲ, ಆಪರೇಷನ್ ಹಸ್ತ. ಬಿಜೆಪಿಯ MLAಗಳನ್ನ ನಮ್ಮ ಕಡೆ ಸೆಳೆಯುವುದು, JDSನನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡೋದು, ಅದರ ಉದ್ದೇಶ ಇದೀಗ ಸಕ್ಸಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ರಣತಂತ್ರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇಲ್ಲಿ 2 ಗಮನಿಸಲೇಬೇಕಂತ ವಿಚಾರ, ಒಂದು, ಖಾತೆ ಹಂಚಿಕೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅದನ್ನು ಜನರಿಗೆ ತೋರಿಸಿ ಎಲ್ಲವನ್ನು ಕೂಡ ಒಳಗೊಳಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು. ಜೊತೆಗೆ ಆ ಹಂತದಲ್ಲಿ 11-12 ಜನರನ್ನ ಅಡ್ಡ ಮತದಾನ ಮಾಡುವಂಥ ಮುಖಾಂತರ ಅವರನ್ನು ಬಚಾವ್ ಮಾಡಲಿಕ್ಕೆ ಮತ್ತು 11-12 ಹೆಸರನ್ನ ತೇಲಿಬಿಟ್ಟು ಗೊಂದಲವನ್ನು ಸೃಷ್ಟಿಸಿ ಆ ಅಡ್ಡ ಮತದಾನ ಮಾಡಿದವರ ಹೆಸರನ್ನ ಬಚಾವಾಗಿಟ್ರು ಮತ್ತು ಅವರಿಗೆ ನೈತಿಕವಾಗಿ ಸಪೋರ್ಟ್ ಕೊಟ್ಟು ಅವರ ಹೆಸರನ್ನು ಎಲ್ಲೂ ಕೂಡ ಬಾರದಂತೆ ನೋಡಿಕೊಂಡದನ್ನು ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ JDS ಮತ್ತು ಬಿಜೆಪಿಗೆ ಡಿ ಕೆ ಶಿವಕುಮಾರ್ ಎನ್ನುವಂಥ ಒಬ್ಬ ಚಾಣಕ್ಯ ಕಂಟಕವಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.